ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸೂರ್ಯಲಿಂಗಯ್ಯ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಅಂಡ್ ಹ್ಯಾಂಡ್ ರೈಟಿಂಗ್ ಟ್ರೈನರ್. ಸ್ನೇಹಿತರೆ, ಈಗಾಗಲೇ ಕಳೆದ ವಿಡಿಯೋಸ್ನಲ್ಲಿ ನಾವು ಈಸಿ ಹ್ಯಾಂಡ್ ರೈಟಿಂಗ್ ಸಂಬಂಧಪಟ್ಟ ಹಾಗೆ ಕ್ಯಾಪಿಟಲ್ ಲೆಟರ್ ಸ್ಟ್ರೋಕ್ಸ್ ಅಂಡ್ ಲೆಟರ್ಸ್ ಅನ್ನ ಮತ್ತೆ ಸ್ಮಾಲ್ ಲೆಟರ್ ಸ್ಟ್ರೋಕ್ಸ್ ಅಂಡ್ ಲೆಟರ್ಸ್ ಅನ್ನ ನಾವು ಈಗಾಗಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ಹಾಗೇನೆ ನೀವು ಕೂಡ ವಿಡಿಯೋ ನೋಡಿರ್ತಕ್ಕಂಥವ್ರು ತುಂಬಾ ಯೂಸ್ಫುಲ್ ಆಗಿದ್ರೆ ಆ ವಿಡಿಯೋಸ್ ಅನ್ನ ಇನ್ನೊಂದ್ಸರಿ ಪರ್ಫೆಕ್ಟ್ ಆಗಿ ನೋಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಸುಧಾರಿಸ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹ್ಯಾಂಡ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಬರಿತಾ ಇರ್ತೀವಿ. ಬಟ್ ಸ್ಕೂಲ್ ಮಕ್ಕಳು ಹೆಚ್ಚಾಗಿ ಬರಿತಾ ಇರಬೇಕಾದ್ರೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅವರು ಬರವಣಿಗೆಯಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಕರೆಕ್ಟ್ ಆದಂತಹ ಲೈನ್ಸ್ ಅನ್ನ ಜೋನ್ಸ್ ಅನ್ನ ಫಾಲೋ ಅಪ್ ಮಾಡೋದಿಲ್ಲ. ಅವೆಲ್ಲವೂ ಕೂಡ ಕೆಲವೊಮ್ಮೆ ವಯೋಲೇಟ್ ಮಾಡ್ತಿರ್ತಾರೆ. ಸೊ ಆ ತರದ ಮಿಸ್ಟೇಕ್ಸ್ ಅನ್ನ ನಾವು ರೆಕ್ಟಿಫೈ ಮಾಡಿ ಸ್ಕೂಲ್ಗಳಲ್ಲಿ ಟೀಚರ್ಸ್ ಮತ್ತೆ ಮನೆಯಲ್ಲಿ ಗೊತ್ತಿರುವಂತಹ ಪೇರೆಂಟ್ಸ್ ಇವ್ರ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಸೊ ಹೇಗೆ ಅದರಲ್ಲಿ ಯಾವ್ಯಾವ ತರದ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ರಾಂಗ್ ಸ್ಟ್ರೋಕ್ಸ್. ನಾವು ಸ್ಟ್ರೋಕ್ಸ್ ಅನ್ನ ಈಗಾಗಲೇ ಪ್ರಾಕ್ಟೀಸ್ ಮಾಡಿದೀವಲ್ಲ, ಬಟ್ ಆ ಸ್ಟ್ರೋಕ್ಸ್ ಅನ್ನ ನಾವು ಬರಿತಿರ್ಬೇಕಾದ್ರೆ ಸೊ ಗೊತ್ತಿಲ್ಲದನೆ ಆ ರೀತಿಯಾಗಿ ಬರಿತಾ ಹೋಗ್ತಾರೆ, ರೂಢಿ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ವರ್ಡ್ ಅನ್ನ ಬರೀತೀನಿ, ಅದು ಅದೇ ತರ ಮಕ್ಕಳು ಕೂಡ ಈ ರೀತಿಯಾಗಿ ಬರೆಯೋದನ್ನ ನಾವು ನೋಡಿದೀನಿ. ಸೊ ಅದೇ ರೀತಿಯಾಗಿ ಅದೇ ವರ್ಡ್ ಅನ್ನ ನಾನಿಲ್ಲಿ ಬರೆದ್ರೆ ಈಗ ಅಬೌಟ್ ಅಂತ ಬರೀಬೇಕು ನಾನೀಗ, ಹೌದಾ? ನೋಡಿ, ಅಬೌಟ್ ಇಲ್ಲಿ ಈಸಿ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ಈ ಪ್ರಾಕ್ಟೀಸ್ ಮಾಡಿರೋ ಪ್ರಕಾರ ಅಥವಾ ನಾನು ಹೇಳಿರೋ ಪ್ರಕಾರ ಈ ರೀತಿಯಾಗಿ ನಾವು ಸ್ಟ್ರೋಕ್ಸ್ ಎಲ್ಲರೂ ಕೂಡ ಕೊಟ್ಟಿದೀವ? ಇಲ್ಲ. ಸೊ ಹಾಗಾಗಿ ಲೆಟರ್ ಎ, ಲೆಟರ್ ಯು, ಲೆಟರ್ ಟಿ ಕೊಟ್ಟಿರುವಂತ ಸ್ಟ್ರೋಕ್ಸ್ ರಾಂಗ್. ಅದನ್ನ ನಾವು ಹೇಗೆ ಬರೀಬೇಕು ಅನ್ನೋದನ್ನ ಈ ತರದ ಮಿಸ್ಟೇಕ್ಸ್ ಮಾಡಿದಾಗ ಮಕ್ಕಳು ಸರಿಯಾಗಿ ಗುರುತಿಸಿ ಈಗ ಬರೀಬೇಕು ಅಂತೇಳಿ ತೋರಿಸ್ಬೇಕು. ಅವು ನೆಕ್ಸ್ಟ್ ಆ ರೀತಿಯಾಗಿ ತಪ್ಪನ್ನ ಮಾಡೋದಿಲ್ಲ. ನಾವು ಅವ್ರು ಹೇಗ್ ಬರೆದಿರ್ತಾರೋ ಹಾಗೇನೆ ಬಿಟ್ಬಿಟ್ರೆ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ. ನೋಡಿ, ಅಬೌಟ್ ಅನ್ನ ಈ ರೀತಿಯಾಗಿ ಕರೆಕ್ಟ್ ಸ್ಟ್ರೋಕ್ಸ್ ಅನ್ನ ಕೊಟ್ಟು ಪ್ರಾಪರ್ ಪ್ಲೇಸ್ ಅಲ್ಲಿ, ಪ್ರಾಪರ್ ಸೈಜ್ ಅಲ್ಲಿ, ಲೆಜಿಬಲ್ ಆಗಿ ಬರೀಬೇಕು. ಇದು ರಾಂಗ್ ಸ್ಟ್ರೋಕ್ಸ್ ಸಂಬಂಧಪಟ್ಟಂಗೆ ಒಂದ್ ವರ್ಡ್ ಅನ್ನ ತೋರಿಸಿದ್ವಿ. ಈ ತರದ ಸ್ಟ್ರೋಕ್ಸ್ ಅನ್ನ ಬೇರೆ ಬೇರೆ ಲೆಟರ್ಸ್ಗೂ ಕೂಡ ಕೊಡ್ತಾರೆ. ಸೊ ಆ ತರದವುಗಳನ್ನ ಗುರುತಿಸಿ ಇದು ತಪ್ಪು, ಈ ರೀತಿ ಬರೀಬಾರ್ದು ಅಂತೇಳಿ ನಾವು ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಅನ್ನ ಸುಧಾರಿಸ್ಕೊಳ್ತಾರೆ. ಸೊ ನೆಕ್ಸ್ಟ್ ರಾಂಗ್ ಜೋನ್ಸ್. ನೋಡಿ, ಈ ಜೋನ್ಸ್ ಈಗಾಗಲೇ ನಿಮಗೆ ಪರಿಚಯ ಆಗಿದೆ. ಹೇಗೆ ಜೋನ್ 1, ಜೋನ್ 2, ಜೋನ್ 3 ಮತ್ತು ಪ್ಲಸ್ ಜೋನ್ 4 ಒಂದು ಕೂಡ ಬರುತ್ತೆ. ನೋಡಿ, ಇದು ಅಪ್ಪರ್ ಜೋನ್, ಇದು ಮಿಡಿಲ್ ಜೋನ್, ಇದು ಲೋಯರ್ ಜೋನ್. ಬಟ್ ಫೋರ್ತ್ ಜೋನ್ ನಿಮಗೆ ಲೂಸಿಡಾ ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರುತ್ತೆ, ಅಲ್ಲಿ ನಿಮಗೆ ಅದರ ಪರಿಚಯ ಆಗುತ್ತೆ. ಈ ಜೋನ್ ವೈಸ್ ಲೆಟರ್ಸ್ ಅನ್ನು ಬರೀಬೇಕಾಗುತ್ತೆ. ನಾವು ಸ್ಮಾಲ್ ಲೆಟರ್ಸ್ ಅನ್ನು ಆಲ್ಮೋಸ್ಟ್ ಅಲ್ಲಿ ಬರೆಯುವಾಗ 3 ಜೋನ್ಸ್ ಅನ್ನು ಕೂಡ ನಾವು ಬಳಸ್ಕೊಳ್ತೀವಿ ಇಲ್ಲಿ. ಸೊ ಇಲ್ಲಿ ಜೋನ್ಸ್ ಅನ್ನ ವಯೋಲೇಟ್ ಮಾಡಿಬಿಡ್ತಾರೆ, ಅದನ್ನ ದಾಟಿ ಕೂಡ ಅಕ್ಷರಗಳು ಹೋಗ್ತಿರ್ತವೆ. ಹೇಗೆ ಅವ್ರಿಗೆ ಗೊತ್ತಿಲ್ಲದೆ ಬರೆದು ಬಿಡ್ತಾರೆ. ನಾವು ಅದಕ್ಕೆ ಅವ್ರು ಬರೆದಿರೋದೇ ಸರಿ ಅಂತ ಹೇಳಿಬಿಟ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ನೋಡಿ, ಈಗ ನಾನು ಬರೆಯುವಾಗ ಒಂದು ವರ್ಡ್ ಅನ್ನ ಬರಿತೀನಿ. ನೋಡಿ, ಟ್ಯಾಪ್ ಅಂತ ಬರೆದೆ. ಈ ಲೆಟರ್ ಪಿ ನ ಜೋನ್ ಎಲ್ಲಿರಬೇಕು? ಇಟ್ ಈಸ್ ಲೋಯರ್ ಜೋನ್ ಲೆಟರ್ ಆಕ್ಚುಲಿ, ಹೌದಾ? ಸೊ ಹಾಗಾಗಿ ಇಟ್ ಈಸ್ ರಾಂಗ್. ಅದನ್ನ ಗುರುತಿಸಿ ಟ್ಯಾಪ್ ಅನ್ನ ಹೇಗೆ ಬರೀಬೇಕು, ಸ್ಮಾಲ್ ಪಿ ಅನ್ನ ಹೇಗೆ ಬರೀಬೇಕು, ಇದು ಲೋಯರ್ ಜೋನ್ ಲೆಟರ್, ಹೀಗೆ ಬರೀಬೇಕು ಅಂತೇಳಿ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಇಟ್ ಈಸ್ ರೈಟ್. Another
ಈಗ ಸೇ, is it right? No, it is Y letter, it is wrong. Why it is actually lower zone letter. ಸೇ ನಾ ಬರೆಯುವಾಗ ಕರೆಕ್ಟ್ ಆಗಿ ಇಲ್ಲಿಂದ ಹೀಗೆ ಬರಬೇಕು. ಸೊ ಈ ರೀತಿಯಾಗಿ ನಾವು ಮಕ್ಕಳು ತಪ್ಪು ಮಾಡಿದಾಗ ಜೋನ್ಸ್ ಅನ್ನ ಅಕ್ರಾಸ್ ಮಾಡಿದಾಗ ನಾವು ಈ ರೀತಿಯಾಗಿ ಕರೆಕ್ಟ್ ಪ್ರಾಪರ್ ಜೋನ್ ಅಲ್ಲಿ ಅಕ್ಷರಗಳನ್ನು ಬರೀಬೇಕು ಅನ್ನೋದನ್ನು ತಿಳಿಸಬೇಕು. ನೆಕ್ಸ್ಟ್ ಇನ್ಕಂಪ್ಲೀಟ್ ಜೋನ್ಸ್, ಇದನ್ನು ಬಹಳಷ್ಟು ಮಕ್ಕಳು ಮಾಡ್ತಿರ್ತಾರೆ. ಸೊ ಹೇಗೆ ಯಾವ್ಯಾವ ಲೆಟರ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಒಂದು ಅದೇ ತರದ ಒಂದು ವರ್ಡ್ ಅನ್ನು ಬರೆದಾಗ ನೋಡಿ ಈ ರೀತಿಯಾಗೆಲ್ಲ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ಡಬ್ಲ್ಯೂ ಇದೆ, ರಾಂಗ್. ಇಲ್ಲಿ ಎಂ ಇದೆ, ಎಂ ಕೂಡ ಇಲ್ಲಿ ಜೋನ್ ಕಂಪ್ಲೀಟ್ ಆಗಿಲ್ಲ, ಈ ಜೋನ್ ಕಂಪ್ಲೀಟ್ ಆಗ್ಬೇಕು. ಸೊ ಹಾಗಾಗಿ ಅದು ಇನ್ಕಂಪ್ಲೀಟ್ ಜೋನ್. ಇದನ್ನ ಬರೆಯುವಾಗ ವುಮನ್ ಬರೀಬೇಕಂದಾಗ ಜೋನ್ ಅನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿಯಾಗಿ ಬರೆಯುವಂತೆ ಮಕ್ಕಳನ್ನು ನಾವು ತಯಾರಿ ಮಾಡಬೇಕು. ಸೊ ಇದು ಕರೆಕ್ಟ್. ಇದು ಜೋನ್ ಅನ್ನ ಬಹಳಷ್ಟು ಲೆಟರ್ಸ್, ಈಗ ಡಬ್ಲ್ಯೂ ಮತ್ತೆ ಎಂ ಅನ್ನ ಬರೆಯುವಾಗ ಹೆಚ್ಚಾಗಿ ಮಕ್ಕಳು ಇದನ್ನು ಮಿಸ್ಟೇಕ್ ಮಾಡ್ತಾರೆ. ಈ ರೀತಿಯಾಗಿ ಮಿಸ್ಟೇಕ್ ಆಗೋದನ್ನ ತಪ್ಪಿಸಬೇಕು. ಈ ರೀತಿ ಕಂಪ್ಲೀಟ್ ಜೋನ್ ಅನ್ನ ರೀಚ್ ಆಗೋ ರೀತಿಯಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಓವರ್ ಲ್ಯಾಪಿಂಗ್ ಮಾಡ್ತೀವಿ. ಸಣ್ಣ ಮಕ್ಕಳಷ್ಟೇ ಇಲ್ಲ, ದೊಡ್ಡವರು ಕೂಡ ಓವರ್ ಲ್ಯಾಪಿಂಗ್ ಮಾಡ್ಬಿಡ್ತಾರೆ. ಸೊ ಲೆಟರ್ಸ್ ಅನ್ನ ಬರೆಯುವಾಗ ಈಗ ನೋಡಿ, ನಾನು ಒಂದು ಏನು ಕ್ಲಾಸ್ ಅನ್ನೋದನ್ನ ಬರೀಬೇಕು. ನನಗೆ ಕ್ಲಾಸ್ ಅನ್ನೋದನ್ನ ಬರೆಯುವಾಗ ನಾ ಏನ್ ಮಾಡ್ಬಿಡ್ತೀನಿ, ಅಕ್ಷರದ ಮೇಲೆ ಅಕ್ಷರಗಳನ್ನ ಜೋಡಿಸ್ತಾ ಹೋಗ್ಬಿಡ್ತೀನಿ. ನೋಡಿ ಏನಾಗುತ್ತೆ, ಇದು ಈ ತರ ಲೆಟರ್ಸ್ ಲ್ಯಾಪ್ ಆಗ್ಬಿಟ್ರೆ, ಒಂದಕ್ಕೆ ಒಂದು ಕೂಡ್ಕೊಂಡ್ಬಿಟ್ರೆ, ನಾನು ಬರ್ದಿದ್ದು ಕ್ಲಾಸ್, ಬಟ್ ಇಲ್ಲಿ ಆಗಿದ್ದು DASS ಆಗ್ಬಿಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ರಾಂಗ್. ಲೆಟರ್ಸ್ ನಡುವೆ ಪ್ರಾಪರ್ ಗ್ಯಾಪ್ ಅನ್ನ ಬಿಡುವಂತೆ ಮಕ್ಕಳಿಗೆ ತಿಳಿಸ್ಬೇಕು. ಕ್ಲಾಸ್, ನೋಡಿ ಈ ರೀತಿಯಾಗಿ ಬರೆಯುವುದನ್ನ ರೂಢಿ ಮಾಡಿಸ್ಬೇಕು. ಬುಕ್, ಹಿಂಗ್ ನಾನು ಬರೆದು ಬಿಟ್ಟೆ. ನೋಡಿ ಇದು ಕೆ ಅಂದ್ಕೋಬೇಕಾ ಡಿ ಅಂದ್ಕೋಬೇಕಾ, ಲ್ಯಾಪ್ ಆಗ್ಬಿಡ್ತು, ಲೆಟರ್ ಮೇಲೆ ಲೆಟರ್ ಹತ್ತು ಬಿಡ್ತು. ಹಾಗಾಗಿ ತಪ್ಪಾಗ್ಬಿಡುತ್ತೆ. ಈ ರೀತಿಯಾಗಿ ಬರೀಬಾರ್ದು. ಸೊ ಅದನ್ನ ಸರಿ ಮಾಡಿ ಬರೆದಾಗ ಬುಕ್. ಇದೊಂದು ಮಕ್ಕಳಿಗೆ ನೀಟಾಗಿ ಲೆಟರ್ಸ್ ನಡುವೆ ಪ್ರಾಪರ್ ಗ್ಯಾಪ್ ಬಿಡುವುದನ್ನ ನಾವು ರೈಟಿಂಗ್ ಅಭ್ಯಾಸ ಮಾಡ್ಬೇಕಾದ್ರೆ ತಿಳಿಸ್ಬೇಕು. ಸೊ ಹೀಗೆ ನೀವು ರಾಂಗ್ ಮೆಥಡ್ ಆಫ್ ರೈಟಿಂಗ್ ನಲ್ಲಿ 1 2 3 4 ಜೊತೆಗೆ ಇನ್ನೂ ಯಾವ ರೀತಿಯಿಂದ ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ನೋಡಿ ಈ ರೀತಿಯಾಗಿ ಬರೆದು ಬಿಡ್ತಾರೆ. ಆಕ್ಚುಲಿ ಬರಿಬೇಕಿರೋದು ಮ್ಯಾಂಗೋ, ಬಟ್ ಇಲ್ಲಿ ಈ ಗ್ಯಾಪ್ ಅನ್ನು ಕೊಟ್ಟು ಕೂಡ್ಲೇನೆ 2 ವರ್ಡ್ಸ್ ಆಗ್ಬಿಡುತ್ತು. ಆಕ್ಚುಲಿ ಒಂದೇ ವರ್ಡ್ ಇದು. ಸೊ ಹಾಗಾಗಿ ಈ ತರ ಬರೆದಾಗ್ಲೂ ಕೂಡ ತಪ್ಪು. ಈ ತರ ಬರೀಲಿಕ್ಕೆ ಅವಕಾಶ ಕೊಡಬಾರ್ದು. ಸರಿಯಾಗಿ ಬರೀಲಿಕ್ಕೆ ಲೆಟರ್ಸ್ ನಡುವೆ ಪ್ರಾಪರ್ ಗ್ಯಾಪ್ ಅನ್ನ
ಬಿಡುವ ಹಾಗೆ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ನೋಡಿ, ಇದು ಕರೆಕ್ಟ್. ಮ್ಯಾಂಗೋ. ನೆಕ್ಸ್ಟ್ ಈ ತರ ಬರೆದ್ರೆ ಏನೆಲ್ಲ ಆಗ್ತದೆ ಅಂತೇಳಿ ನಾನು ಬರೀಬೇಕಾಗಿರೋದು ಇಲ್ಲಿ ಟುಕ್. ಈ ಟುಕ್ ಅನ್ನ ನಾನು ಮಕ್ಕಳಿಗೆ ತರ ಮಿಸ್ಟೇಕ್ ಮಾಡದ ರೀತಿಯಾಗಿ ಬರೆದು ಬಿಡ್ತೀನಿ ನಾನು. ನೋಡಿ, ಈಗ ಆಕ್ಚುಲಿ ಇಲ್ಲಿ ಎರಡು ಓಗಳ ಮಧ್ಯೆ ಇಷ್ಟು ಸ್ಪೇಸ್ ಅವಶ್ಯಕತೆ ಇರೋದಿಲ್ಲ. ಇದು ಟು ಓಕೆ ಆಗ್ಬಿಡುತ್ತೆ. ಟುಕ್ ಹೋಗಿ ಟು ಓಕೆ ಆಗ್ಬಿಡುತ್ತೆ. ಇಟ್ ಆಲ್ಸೋ ರಾಂಗ್. ಇದನ್ನ ಸರಿ ಮಾಡಿ ಬರೆದಾಗ ಪ್ರತಿ ಲೆಟರ್ ನಡುವೆ ಪ್ರಾಪರ್ ಗ್ಯಾಪ್ ಅನ್ನ ಮೇಂಟೈನ್ ಮಾಡಬೇಕು. ಆಗ ಆ ವರ್ಡಿಗೊಂದು ಮೀನಿಂಗ್ ಇರುತ್ತೆ. ಸೊ ಇಟ್ ಈಸ್ ರೈಟ್ ವೇ ಆಫ್ ರೈಟಿಂಗ್. ನೆಕ್ಸ್ಟ್, ಆನ್ ಈಕ್ವಲ್ ಸೈಜ್. ನೀವು ಲೆಟರ್ಸ್ ಅನ್ನು ಬರೆಯುವಾಗ ಪ್ರತಿಯೊಂದು ಲೆಟರ್ಸ್ ಕೂಡ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎಲ್ಲಾ ಲೆಟರ್ಸ್ ಒಂದೇ ಸಮಗಾತ್ರದಲ್ಲಿ ಬರುತ್ತೆ. ನೀವು ಸಿಂಗಲ್ ಲೈನ್ ಮೇಲೆ ಬರೀಬೇಕಾದ್ರೂ ಕೂಡ ಉಳಿದಂತ 3 ಲೈನ್ಸ್ ಅನ್ನ ನೀವು ಇಮ್ಯಾಜಿನ್ ಮಾಡಿಕೊಂಡು ಸಮಗಾತ್ರ ಒಂದೇ ಲೆಜಿಬಿಲಿಟಿ ಕಾಪಾಡಿಕೊಂಡು ಬರೀಬೇಕು. ಸೊ ಬರಿತಿರ್ಬೇಕಾದ್ರೆ ಈಗ ನೀವು ಈಟ್ ಅಂತ ಬರೀಬೇಕು. ನೋಡಿ, ಇಲ್ಲಿ ಇ ಒಂದ್ ಸೈಜ್ ಇದೆ, ಎ ಒಂದ್ ಸೈಜ್ ಇದೆ. ಇದರ ಗಾತ್ರ ದೊಡ್ಡದಾಯ್ತದ. ಈಸ್ ರಾಂಗ್. ಅದನ್ನ ಕರೆಕ್ಟ್ ಆಗಿ ನೋಡಿ ಈ ರೀತಿಯಾಗಿ ಬರೀಬೇಕು. ಆನ್ ಸೈಜ್ ಆಗ್ಬಿಡುತ್ತದೆ ಈ ತರ ದೊಡ್ಡದಾಗಿ ಬರೆದ್ರೆ. ನೆಕ್ಸ್ಟ್ ವಾಟ್ ಅಂತ ಬರೀಬೇಕು ನಾನು. ಮಗು ಏನ್ ಮಾಡುತ್ತೆ, ಈ ರೀತಿಯಾಗಿ ಬರೆಯುತ್ತೆ. ಅದಕ್ಕೆ ನಾವು ಸ್ಕೂಲಲ್ಲಿ ಮಕ್ಕಳು ಬರೆದಾಗ ಇದಕ್ಕೆ ನಾವು ರೈಟ್ ಹಾಕ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಇದನ್ನೇ ಮೇಂಟೈನ್ ಮಾಡುತ್ತೆ. ಇಲ್ಲಿ ಅಕ್ಷರ ಎಷ್ಟು ಅನ್ಸೈಜ್ ಆಗ್ಬಿಟ್ಟಿದೆ. ಇದು ಅಕ್ಷರದ ಸೈಜ್, ಶೇಪ್ ಎಲ್ಲ ಹೋಗಿದೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ರಾಂಗ್. ಇದನ್ನ ಕರೆಕ್ಟ್ ಡಬ್ಲ್ಯೂ ಅನ್ನ ಹೇಗೆ ಬರೀಬೇಕು ಅದನ್ನು ಮಕ್ಕಳಿಗೆ ತೋರಿಸ್ಬೇಕು. ವಾಟ್. ಓಕೆ, ಸೊ ಇಟ್ ಈಸ್ ದ ರೈಟ್ ವೇ. ಸೊ ಹೀಗೆ ಬರೆಯೋದನ್ನ ರೂಢಿ ಮಾಡಿಸ್ಬೇಕು. ನೆಕ್ಸ್ಟ್, ರಾಂಗ್ ವೇ ಆಫ್ ರೈಟಿಂಗ್. ನೋಡಿ, ಕೆಲವು ಅಕ್ಷರಗಳನ್ನ ಪ್ರಾಪರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡ್ಬೇಕು ಅನ್ನೋದು ತುಂಬಾ ಮಕ್ಕಳಿಗೆ ಗೊತ್ತಿರಲ್ಲ. ಬಟ್ ಅದನ್ನ ಗುರುತಿಸಿ ಕೆಲವು ಟೀಚರ್ಸ್ ಅಥವಾ ಪೇರೆಂಟ್ಸ್ ಕೂಡ ಹೇಳ್ಕೊಟ್ಟಿರಲ್ಲ. ಅವು ಅದನ್ನೇ ರೂಢಿ ಮಾಡ್ತವೆ. ಹೈಸ್ಕೂಲಿಗೆ ಬಂದ್ರು ಕೂಡ ಅಥವಾ PUC ಯಲ್ಲಿ ಓದ್ತಾ ಇದ್ರು ಕೂಡ, ದೊಡ್ಡವರಾದ್ರೂ ಕೂಡ ಕೆಲವು ಅದೇ ರೀತಿಯಾಗಿ ಬರೀತಾರೆ. ಈ ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಈ ಬರೀಬೇಕು. ಈ ಬರೀಬೇಕಂತಂದ್ರೆ ಹಿಂಗ್ ಹೋಗಿ ರಿವರ್ಸ್ ಹೋಗಿ ಬರೀತಾರೆ. ಇದು ತಪ್ಪು. ನೆಕ್ಸ್ಟ್, ಪಿ ಬರೀಬೇಕು. ಪಿ ಬರೀಬೇಕು ಅಂದ್ರೆ ಹಿಂಗ್ ಬರೀತಾರೆ. ನಾನು ಅಬ್ಸರ್ವ್ ಮಾಡಿದ್ದೆ ಈ ತರ. ನೋಡಿ, ಪಿ ಆಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಾಯ್ತು, ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಈ ರೀತಿಯಾಗಿ ಲೆಫ್ಟ್ ಕರ್ವನ್ನ ಕೊಡ್ಬೇಕಾಗಿತ್ತು. ಎಫ್ ಕೂಡ ಹಿಂಗ್ ಹೋಗ್ತಾರೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ತರ ಬರೀತಾರೆ, ತಪ್ಪು. ನೆಕ್ಸ್ಟ್, ಡಿ ಬರೀಬೇಕು, ಬಿ ಬರೀಬೇಕು. ಇದನ್ನು ಬರೆಯುವಾಗ್ಲೂ ಕೂಡ ತಪ್ಪು ಮಾಡ್ತಾರೆ. ನೋಡಿ, ಇಲ್ಲಿ ಬಂದು ಈಗ ಡಿ ಕೆಲವರು ಹಿಂಗ್ ಬರೀತಾರೆ. ಇದು ಸರಿಯಾದ ವಿಧಾನ ಅಲ್ಲ. ನೆಕ್ಸ್ಟ್, ಬಿ ಬರೀಬೇಕಾದ್ರೂ ಕೂಡ ಸ್ಮಾಲ್ ಬಿ ಬರೆಯುವಾಗ ಹಿಂಗ್ ಹೋಗಿ ಹಿಂಗ ಅಂತಾರೆ. ಸರಿನಾ? ತಪ್ಪು. ಸೊ ಈ ತರದ ಲೆಟರ್ಸ್ ಅನ್ನ ಬಹಳಷ್ಟು ಮಕ್ಕಳು ಬರೆಯುವಾಗ ರಾಂಗ್ ಮೆಥಡ್ ಅಲ್ಲಿ ಬರೀತಾರೆ, ರಾಂಗ್ ವೇನಲ್ಲಿ ಬರೀತಾರೆ. ಅದನ್ನ ಸರಿಯಾದ ವೇನಲ್ಲಿ ಬರೆಯುವುದನ್ನ ತೋರಿಸ್ಬೇಕು. ನೋಡಿ, ಈನ ಹೀಗೆ ಬರೀಬೇಕು, ಪಿ ಅನ್ನ ಹೀಗೆ ಬರೀಬೇಕು, ಎಫ್ ಬರೆಯುವಾಗ ಹೀಗೆ, ಡಿ ಬರೀಬೇಕಾದ್ರೆ
ಈ ರೀತಿಯಾಗಿ ಬಿ ಬರೆಯುವಾಗ ಈ ರೀತಿಯಾಗಿ ಬರೆಯೋ ಅಂತೇಳಿ ತೋರಿಸ್ಬೇಕು ಮಕ್ಕಳಿಗೆ, ಆಗ ಇದನ್ನ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ರಾಂಗ್ ವೇ ಆಫ್ ರೈಟಿಂಗ್ ಲೆಟರ್ಸ್ ನ ಬರೆಯುವಾಗ ನೋಡಿ, ವರ್ಡ್ಸ್ ಬರಿತಾ ಇರಬೇಕಾದ್ರೆ ಮಧ್ಯದಲ್ಲಿ ಯಾವ್ಯಾವ ಲೆಟರ್ಸ್ ಈಗ ಹೇಗೇಗೋ ಬರೀತಾರೆ. ನೋಡಿ, ಆನಿಮಲ್ ಬರೆದಿದ್ದಾರೆ, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇದೆ, ಬಟ್ ಎಲ್ಲಾ ಲೆಟರ್ಸ್ ಕರೆಕ್ಟ್ ಪ್ರಾಪರ್ ಪೊಸಿಷನ್ ಪ್ರಾಪರ್ ಸೈಜ್ ಅಲ್ಲಿ ಇದಾವ? ಇಲ್ಲ. ಎಂ ಈಗ ಬರಲ್ಲ. ಅದನ್ನ ಸರಿಯಾಗಿ ಬರೆಯುವುದನ್ನ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ನೀಟಾಗಿ ರೀತಿಯಾಗಿ ಬರೆಯೋದನ್ನ ತಿಳಿಸ್ಬೇಕು. ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ನಾವು ತಪ್ಪುಗಳನ್ನು ಗುರುತಿಸಿ ಮಕ್ಕಳಿಗೆ ಸರಿಯಾಗಿ ಬರೆಯುವುದನ್ನ ಕಲಿಸ್ಕೊಡ್ಬೇಕಷ್ಟೇನೆ. ನಾವ್ ಹೇಳ್ಕೊಟ್ರೆ ಸಾಕು, ಅವರು ತಂಪಾಡಿಗೆ ತಾವು ನೀಟಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಸೊ ಈ ತರ ವರ್ಡ್ಸ್ ಅನ್ನ ಲೆಟರ್ಸ್ ಅನ್ನ ಬರೆಯುವಾಗ ಆಗುವಂತಹ ನೋಯಿಂಗ್ ಆರ್ ಅನ್ನೋಯಿಂಗ್ ಮಿಸ್ಟೇಕ್ಸ್ ಅನ್ನ ನಾವು ಹ್ಯಾಂಡ್ ರೈಟಿಂಗ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳುವಾಗ ಸರಿಪಡಿಸ್ಕೊಳ್ಬೇಕು. ಸೊ ಈ ತರದ ಮಿಸ್ಟೇಕ್ಸ್ ಎಲ್ಲರಿಂದಲೂ ಕೂಡ ಆಗ್ತಾ ಇರ್ತದೆ. ಯಾರು ಹುಟ್ಟುವಾಗ್ಲೇ ಏನು ಕಲ್ತ್ಕೊಂಡ್ ಬಂದಿರಲ್ಲ. ಸೊ ನಾವು ಅದನ್ನ ತಪ್ಪುಗಳನ್ನು ನಿಧಾನವಾಗಿ ಸರಿಪಡಿಸ್ತಾ ನಮ್ಮ ಹ್ಯಾಂಡ್ ರೈಟಿಂಗ್ ಅನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೊ ಸ್ನೇಹಿತರೆ, ಈ ಒಂದು ರಾಂಗ್ ಮೆಥಡ್ ಆಫ್ ರೈಟಿಂಗ್ ನಲ್ಲಿ ಬರುವಂತಹ ಮಿಸ್ಟೇಕ್ಸ್ ಅನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡ್ಕೊಂಡು, ಹಾಗೆ ಈ ತರದ ಯೂಸ್ಫುಲ್ ವಿಡಿಯೋಸ್ ಅನ್ನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you for watching.